ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು ಎಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಮುಂಜಾನೆ ಎದ್ದು ಶುಭ್ರತೆಯಿಂದ ಕ್ಷೇತ್ರಕ್ಕೆ ಬಂದು ಅಮ್ಮನವರನ್ನು ಸ್ಮರಿಸುತ್ತಾ 65ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ನಾವು ಕೆಲವೊಂದು ಇಲ್ಲಿರುವಂತಹ ಭೂಪ್ರದೇಶವನ್ನು ದೇವಸ್ಥಾನಕ್ಕೆ ಹಾಗೂ ಸಾರ್ವಜನಿಕ ಉಪಯೋಗವಾಗಿ ಕೆಲವೊಂದು ವಿಭಾಗಗಳನ್ನಾಗಿ ಹಾಗೂ ಮಾಡುತ್ತಾ ಈ ಕ್ಷೇತ್ರದ ಅಭಿವೃದ್ಧಿಯ ಸೇವೆಯನ್ನು ಮಾಡುತ್ತಾ ಬಂದಿರುತ್ತವೆ. ಪ್ರಸ್ತುತ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ಪಾದಯಾತ್ರೆ ಸುಸಂದರ್ಭದಲ್ಲಿ ಹೇಳುತ್ತಾ ವಿವರಿಸುತ್ತಾ ಮುಂದುವರಿಸುತ್ತಿದ್ದೇನೆ. ಪ್ರಸ್ತುತ ಡಾಕ್ಟರ್ BR ಅಂಬೇಡ್ಕರ್ ಅವರು ತಿಳಿಸಿರುವಂತೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ವೇದ ವಾಕ್ಯದಂತೆ ಅಂದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹಂತಗಳಲ್ಲಿ ಕಾಳಜಿಯಿಂದ ಸೇವಾ ಮನೋಭಾವದಿಂದ ಈ ಕ್ಷೇತ್ರದಲ್ಲಿ ಬಂದು ಸೇವೆ ಸಲ್ಲಿಸಿದವರ ಸೇವೆಯು ಅಜರಾಮರವಾಗಿ ಹಾಗೂ ಐತಿಹ್ಯವಾಗಿ ಉಳಿಯಬೇಕೆಂದು ಪಾದಯಾತ್ರೆ ಸುಸಂದರ್ಭದಲ್ಲಿ ನಾವು ಅಂದು ಸೇವೆ ಸಲ್ಲಿಸಿದಂತಹ ಪ್ರತಿ ಪುಣ್ಯಾತ್ಮರ ಹಾಗೂ ಅವರ ಶ್ರಮವು ವ್ಯರ್ಥವಾಗದಂತೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗಬೇಕೆಂದು ಪಾದಯಾತ್ರೆ ಸುಸಂದರ್ಭದಲ್ಲಿ 20 ಬಾರಿ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನದ ಒಳಾವರಣವನ್ನು ಪ್ರದಕ್ಷಿಣೆ ಮಾಡಿ 21ನೇ ಬಾರಿಯ ಪ್ರದಕ್ಷಿಣೆಯ ಸುಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಮಾಡುತ್ತಿದ್ದೇವೆ. ಪ್ರಸ್ತುತ ಈ ಕ್ಷೇತ್ರದಲ್ಲಿ ಇರುವಂತಹ ವನಶ್ರೀಯ ಪುಷ್ಪ ಅಸಂಖ್ಯಾತ ಪ್ರಕೃತಿ ಗಿಡಗಳನ್ನು ಮಾತೆ ಎಂದು ಸಂಬೋಧಿಸಲು ಕಾರಣವೇನೆಂದರೆ ಭವಿಷ್ಯ ದಿನಗಳಲ್ಲಿ ಹಸಿರು ಮಾಯವಾಗುತ್ತಾ ಹೋದಲ್ಲಿ ಭವಿಷ್ಯದ ತಲೆಮಾರಿಗೆ ಪ್ರಕೃತಿ ಮಾತೆಯು ಬರೀ ಪುಸ್ತಕಗಳಲ್ಲಿ ಅಥವಾ ಬಾಯಿಯಿಂದ ಬಾಯಿಗೆ ಮಾತಿನಿಂದ ಮಾತಿಗೆ ಹೇಗೆ ಇತಿಹಾಸವು ಬೆಳೆದು ಬಂದಿದೆಯೋ ಅದೇ ರೀತಿ ಈ ಗಿಡ ಮರಗಳನ್ನು ಸಹ ನಾವು ತಿಳಿಸುವಂತಹ ಪರಿಸ್ಥಿತಿ ಸಂದರ್ಭವು ಒದಗಿ ಬರುತ್ತದೆ. ಆದ್ದರಿಂದ ಈ ಕ್ಷೇತ್ರದಲ್ಲಿರುವ ಪ್ರತಿ ಗಿಡ ಮರಗಳು ಬಹಳ ಅಮೂಲ್ಯವಾದುದಾಗಿದ್ದು ಧಾರ್ಮಿಕವಾಗಿ ಹಾಗೂ ನವಗ್ರಹಕ್ಕೆ ಸಂಬಂಧಿಸಿದ ಗಿಡ ಮರಗಳಾಗಿರುತ್ತವೆ. ಆದ್ದರಿಂದ ಈ ಕ್ಷೇತ್ರದಲ್ಲಿರುವಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಾತೆ ಹಾಗೂ ಶ್ರೀ ನಾಗದೇವತಾ ಮಾತೆಯನ್ನು ನೆನೆಯುತ್ತಾ ಈ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಗಿಡ ಮರಗಳನ್ನು ಮಾತೆ ಅಂದರೆ ತಾಯಿ ರೂಪದಲ್ಲಿಯೇ ನೋಡುತ್ತಾ ಸೇವೆ ಸಲ್ಲಿಸುತ್ತಾ ಅವನ್ನು ಆರೈಕೆ ಮಾಡುತ್ತಾ ಬಂದಿರುವುದರಿಂದ ಪ್ರತಿಯೊಂದು ಗಿಡ ಮರಗಳನ್ನು ಸಹ ಮಾತಾ ಎಂದು ಸಂಬೋಧಿಸುತ್ತಿದ್ದೇವೆ. ಪ್ರಸ್ತುತ ಅಂದು ನಾವು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದಲ್ಲಿ ಕಲ್ಲು ಹಾಸನ್ನು ಹಾಕಿದ ನಂತರ ನಾನು ಸಾಕಷ್ಟು ಯುವಕರನ್ನು ಕರೆದುಕೊಂಡು ಬಂದು ಈ ಸ್ಥಳದಲ್ಲಿ ನಾವು ಈ ಹಿಂದೆ ಅನುಭವಿಸಿದಂತಹ ನೋವುಗಳು ಹಾಗೂ ಎದುರಿಸಿದಂತಹ ಸಂದಿಗ್ಧತೆಯ ಪರಿಸ್ಥಿತಿಗಳನ್ನು ಘಟನೆಗಳನ್ನು ನೆನೆದುಕೊಂಡು ಭವಿಷ್ಯದ ಯುವ ಪೀಳಿಗೆಗೆ ಹಾಗೂ ಭವಿಷ್ಯದ ಸಮಾಜಕ್ಕೆ ಒಂದು ಕ್ಷೇತ್ರವು ಕೊಡುಗೆಯಾಗಬೇಕೆಂದು ತೀರ್ಮಾನಿಸಿ ಈ ಸ್ಥಳದಲ್ಲಿ ಕಲ್ಲನ್ನು ಹಾಕುವ ಸುಸಂದರ್ಭದಲ್ಲಿ ನಮಗೆ ಅಂದು ಈ ಕ್ಷೇತ್ರವನ್ನು ವಿಶಾಲವಾಗಿ ಅಭಿವೃದ್ಧಿಪಡಿಸುವ ಸುಸಂದರ್ಭದಲ್ಲಿ ನಮಗೆ ಶ್ರೀಯುತ ನಾರಾಯಣಸ್ವಾಮಿ ಅಣ್ಣನವರು ಹಾಗೂ ಪುಟ್ಟಣ್ಣಪ್ಪನವರು ಸಹಕಾರ ಮಾಡದೆ ಇಲ್ಲಿಂದ ಹೊರಟು ಹೋಗುತ್ತಾರೆ. ಆ ಸುಸಂದರ್ಭದಲ್ಲಿ ನಾನು ನಮ್ಮ ಯುವ ಸಮುದಾಯವನ್ನು ಹಾಗೂ ಈ ಕ್ಷೇತ್ರದ ಅಮ್ಮನವರನ್ನು ನೆನೆಯುತ್ತಾ ಸ್ಮರಿಸುತ್ತಾ ನನ್ನ ಸಹೋದರನ ಹಾಗೂ ಅಮ್ಮನವರ ಆಶೀರ್ವಾದಗಳ ಬೆಂಬಲದಿಂದಾಗಿ ಈ ಸ್ಥಳದಲ್ಲಿ ಕಲ್ಲು ಹಾಸನ್ನು ಪೂರ್ತಿಗೊಳಿಸಿರುತ್ತೇನೆ. ನಂತರ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದಂತೆ ಈ ಭಾಗದಲ್ಲಿದ್ದಂತಹ ಕಲ್ಲು ಚಪ್ಪಡೆ ಹಾಕಿದ ನಂತರ ಉಳಿದಂತಹ ಚಿಕ್ಕ ಪುಟ್ಟ ಸಣ್ಣ ಕಲ್ಲುಗಳು ಸುಮಾರು 2 ಟ್ರಾಕ್ಟರ್ನಷ್ಟಿದ್ದು ಅವುಗಳೆಲ್ಲವನ್ನು
ಆರಿಸಿ ತೆಗೆದು ಇಲ್ಲಿ ಸಿಮೆಂಟ್ ಮಾಡಬೇಕೆಂದು ಆರಿಸುತ್ತಿರುವಾಗ ನಮಗೆ ಸಹಕರಿಸದೆ ಹೊರಟು ಹೋದಂತಹ ಶ್ರೀಯುತ ನಾರಾಯಣ ಸ್ವಾಮಣ್ಣನವರು ಮತ್ತೆ ಈ ಕ್ಷೇತ್ರದಲ್ಲಿ ಸೇವೆಗೆ ಶುಭ್ರತೆಯಿಂದ ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಬಂದಿರುತ್ತಾರೆ ಎಂದು ಅಂದು ಸಹಕರಿಸದೆ ಹೋದವರು ಇಂದು ದೇವಸ್ಥಾನಕ್ಕೆ ಪೂಜೆಗೆ ಬಂದಿರುತ್ತಾರೆ. ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇವೆ, ಇವರು ನಾವು ಕೆಲಸ ಮಾಡುತ್ತಿರುವಂತಹ ಸ್ಥಳದಲ್ಲಿ ಪೂಜೆಗೆಂದು ಬಂದಿರುತ್ತಾರೆ ಎಂದು ನನ್ನ ಮನಸ್ಸಿನಲ್ಲಿ ಬಂದಂತಹ ಅಹಂ ಹಾಗೂ ನಾನು ಎಂಬ ಮನೋಭಾವ ಅಮ್ಮನವರಿಗೆ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿಗೆ ಇಷ್ಟವಾಗಲಿಲ್ಲ. 2 ಟ್ರಾಕ್ಟರ್ ಕಲ್ಲುಗಳನ್ನು ಎತ್ತಿ ಹಾಕಿದ ನನಗೆ ಇನ್ನು 2-3 ಬಾಂಡಲಿಯಷ್ಟು ಮಾತ್ರ ಚಿಕ್ಕ ಪುಟ್ಟ ಕಲ್ಲುಗಳಿರುತ್ತವೆ. ನನ್ನ ಮನಸ್ಸಿನಲ್ಲಿ ಬಂದಂತಹ ನಾನು ಅಥವಾ ಅಹಂ ಎಂಬ ಮನೋಭಾವವನ್ನು ಅಮ್ಮನವರು ನನಗೆ ಜ್ಞಾಪಿಸುವ ಅಥವಾ ಅಹಂ ಪಟ್ಟು ಈ ಕ್ಷೇತ್ರದಲ್ಲಿ ಸೇವೆ ಮಾಡುವವರ ಸೇವೆಯು ನನಗೆ ಅವಶ್ಯಕತೆ ಇಲ್ಲ ಎಂದು ತಿಳಿಸುವ ಸದುದ್ದೇಶದಿಂದ ನಾನು ಕಲ್ಲನ್ನು ತೆಗೆಯುತ್ತಿರಬೇಕಂದ್ರೆ ನನ್ನ ಒಂದು ಚೂಪಾದ ಮೊನಚಾದ ಕಲ್ಲು ನನ್ನ ಕೈ ಬೆರಳಿಗೆ ತಾಗಿ ನನ್ನ ಬೆರಳಿನಲ್ಲಿ ರಕ್ತಸ್ರಾವವಾಗುತ್ತಿರುತ್ತದೆ. ತಾವು ಪ್ರಸ್ತುತ ಈ ವಿಡಿಯೋ ಚಿತ್ರೀಕರಣದಲ್ಲಿ ನನ್ನ ಬೆರಳಿನಲ್ಲಿ ಅಂದು ಆದಂತಹ ಚರ್ಮ ಕಿತ್ತು ಹೋಗಿ ಮತ್ತೆ ಕೂಡಿಕೊಂಡಿರುವ ಒಂದು ದೃಶ್ಯಾವಳಿಯನ್ನು ತಾವು ಗಮನಿಸಬಹುದಾಗಿರುತ್ತದೆ. ಪ್ರಸ್ತುತ ನಾನು ಅಂದೇ ಸಹ ತೀರ್ಮಾನ ಮಾಡುತ್ತೇನೆ, ಯಾವತ್ತೂ ಸಹ ಈ ಕ್ಷೇತ್ರದಲ್ಲಿ ನಾನು ಎಂಬ ಮನೋಭಾವದಿಂದ ಸೇವೆಯನ್ನು ಬರುವುದು ಬೇಡ. ಮಾನವ ಸಹಜ ಗುಣವಾದ ನಾನು ಅಥವಾ ನನ್ನದು ಅಹಂ ಎಂಬುದು ಮಾನವನ ಸಹಜ ಗುಣ, ಅದು ಬರುತ್ತದೆ. ಆದರೆ ಅದನ್ನು ನಿಗ್ರಹಿಸಿ ನಡೆಯುವುದೇ ಮನುಷ್ಯನಾದ ನಮ್ಮಗಳೆಲ್ಲರ ಕರ್ತವ್ಯವೆಂದು ಭಾವಿಸಿ ಅಂದು ಮನಸ್ಸಿನಲ್ಲಿ ಕ್ಷಮೆಯಾಚನೆಯನ್ನು ಕೇಳುತ್ತಾ ಆ ಕಲ್ಲುಗಳನ್ನು ತೆಗೆದು ಪಕ್ಕಕ್ಕೆ ಹಾಕಿ ಹೊರಟು ಹೋಗುತ್ತೇನೆ. ಅಂದು ನಾನು ಕರ್ತವ್ಯಕ್ಕೆ ತೆರಳಿದ ನಂತರ ನಮ್ಮ ಊರಿನ ಗ್ರಾಮದ ವಾಸಿಯಾದಂತಹ ಶ್ರೀಯುತ ತಿಮ್ಮರಾಯಣ್ಣನವರು, ಶ್ರೀಯುತ ಮಾದಪ್ಪನವರ ಸಹೋದರನಾದಂತಹ ಶ್ರೀಯುತ ತಿಮ್ಮರಾಯಣ್ಣನವರು ಪೂಜೆಗೆಂದು ಕುಟುಂಬ ಸಮೇತ ಬರುತ್ತಾರೆ. ಬಂದು ಈ ಸ್ಥಳದಲ್ಲಿ ಕಲ್ಲು ಹಾಸನ್ನು ಹಾಸುತ್ತಿರುವುದನ್ನು ಗಮನಿಸಿ ನನಗೆ ದೂರವಾಣಿ ಮೂಲಕ ಫೋನ್ ಮಾಡಿ ತಿಳಿಸುತ್ತಾರೆ, ನೀವು ಕಲ್ಲು ಹಾಸನ್ನು ಹಾಕಿರುವುದು ಬಹಳ ಸೊಗಸಾಗಿದೆ, ಬಹಳ ಚೆನ್ನಾಗಿದೆ. ಈ ಕಲ್ಲು ಹಾಸಿನ ಈ ಮಧ್ಯಭಾಗದಲ್ಲಿ ಇರುವಂತಹ ಈ ಸ್ಥಳದಲ್ಲಿ ನಾನು ಸಿಮೆಂಟನ್ನು ತಂದು ಕೂಲಿ ಕಾರ್ಮಿಕರನ್ನು ಬಿಟ್ಟು ಸಿಮೆಂಟ್ ಮಾಡಿಸಿಕೊಡುತ್ತೇನೆ. ಆ ಒಂದು ಅವಕಾಶವನ್ನು ನನಗೆ ಕೊಡಿ, ನನಗೆ ಮೀಸಲಿರಿಸಿ ಎಂದು ತಿಳಿಸಿದಾಗ ಅಮ್ಮನವರ ಅಮ್ಮನವರ ಆಶೀರ್ವಾದ ಮತ್ತು ಇಚ್ಛೆ ಏನೋ ನಮಗೆ ತಿಳಿಯದು. ಕಲ್ಲು ಹಾಸನ್ನು ಹಾಸಿದ ನಂತರ ನಮ್ಮಲ್ಲೂ ಸಹ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಹಣ ಏರುಪೇರಾಗಿದ್ದು ನಮ್ಮಲ್ಲಿರುವಂತಹ ಹಣವು ಮತ್ತೊಂದು ಅಭಿವೃದ್ಧಿ ಕೆಲಸಗಳಿಗೆ ಮೀಸಲಾಗಿರುತ್ತದೆ. ಅಮ್ಮನವರ ನೀವು ಕ್ಷೇತ್ರಕ್ಕೆ ಬಂದು ಪೂಜೆ ಸಲ್ಲಿಸಿದ ಸುಸಂದರ್ಭದಲ್ಲಿ ಅಮ್ಮನವರ ಜ್ಞಾನೋದಯವಂತೆ ಅಥವಾ ನಿಮ್ಮ ಸೇವಾ ಮನೋಭಾವದಂತೆ ನೀವು ತಮ್ಮ ಮನಸ್ಸಿನ ಇಚ್ಛೆಯನ್ನು ನಮಗೆ ತಿಳಿಸಿದ್ದೀರಿ. ನೀವು ಈ ಕಲ್ಲು ಹಾಸಿನ ಮಧ್ಯಭಾಗದಲ್ಲಿರುವಂತಹ ಈ ಸ್ಥಳದಲ್ಲಿ ನೀವು ಸಿಮೆಂಟನ್ನು ಹಾಕಬಹುದು ಎಂದು ತಿಳಿಸಿದಾಗ ಅವರು ಸುಮಾರು 2 ದಿನಗಳ ಸಮಯವನ್ನು ತೆಗೆದುಕೊಂಡು ಈ ಕಲ್ಲು ಹಾಸನ್ನು ಮಧ್ಯಭಾಗದಲ್ಲಿ ಸಿಮೆಂಟನ್ನು ಮಾಡಿಸಿಕೊಟ್ಟಿರುತ್ತಾರೆ. ಅವರು ಶ್ರೀಯುತ ತಿಮ್ಮರಾಯಣ್ಣನವರು ಪ್ರತಿ ವಾರವೂ ಸಹ ಹಾಗೂ ಅವರಿಗೆ ಇಚ್ಛೆ ಬಂದಾಗಲೆಲ್ಲರೂ ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಿ ನಮಸ್ಕರಿಸುತ್ತಾ ಅವರ ಕುಟುಂಬಸ್ಥರು ತೆರಳುತ್ತಾರೆ. ಆದ್ದರಿಂದ ಅಂದು ಅವರೇ ಸ್ವಇಚ್ಛೆಯಿಂದ ಈ ಕ್ಷೇತ್ರದಲ್ಲಿ ಕಲ್ಲು ಹಾಸಿನ ಮಧ್ಯಭಾಗದಲ್ಲಿ ಸಿಮೆಂಟನ್ನು ಹಾಕಿಕೊಡುತ್ತೇವೆಂದು ತಿಳಿಸಿ ಈ ಸೇವೆಯನ್ನು ಉಪಯೋಗಿಸಿದಂತಹ ಶ್ರೀಯುತ ತಿಮ್ಮರಾಯಣ್ಣನವರಿಗೆ ಅಮ್ಮನವರ ಆಶೀರ್ವಾದ ಸದಾಕಾಲ ಅವರ ಕುಟುಂಬಸ್ಥರಿಗೆ ಇರಲೆಂದು ಬೇಡಿಕೊಳ್ಳುತ್ತಾ ಪ್ರಸ್ತುತ 65ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದ ಸವಿನೆನಪಿಗಾಗಿ ವಾಡಿಕೆಯಂತೆ 21 ಬಾರಿ ಕಂಠನಾದ. ಯಾರೇ ಆಗಲಿ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಅಂದು ಶ್ರೀ ಪಿರಿಯಾಪಟ್ಟಣದ ಮೂಲ ದೇವಸ್ಥಾನದ ಆವರಣದಲ್ಲಿ ಕಲ್ಲು ಹಾಸನ್ನು ಹಾಕಿದ ನಂತರ ಈ ಕಲ್ಲು ಹಾಸಿನ ಮಧ್ಯಭಾಗದಲ್ಲಿ ಸಿಮೆಂಟನ್ನು ನಾನು ಹಾಕಿಕೊಡುತ್ತೇನೆ ಎಂದು
ಸ್ಯಾಂಡ್ ಮತ್ತು ಸಿಮೆಂಟ್ ತೆಗೆದುಕೊಂಡು ಬಂದು ಕಾರ್ಮಿಕರನ್ನು ಬಿಟ್ಟು ಕೆಲಸ ಮಾಡಿ ಈ ಸೇವೆಯನ್ನು ಪೂರ್ಣಗೊಳಿಸಿದಂತಹ ಶ್ರೀಯುತ ತಿಮ್ಮರಾಯಣ್ಣನವರ ಕುಟುಂಬಸ್ಥರಿಗೆ ಸದಾಕಾಲವು ಉಳಿದಾಗಲಿ ಎಂದು ಈ 65ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.